ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾವು FIR ಮಾಡಿದ್ದೀವಿ. ಎವಿಡೆನ್ಸ್ ಆಧಾರ ಮೇಲೆ ನಾವು ಅರೆಸ್ಟ್ ಕೂಡ ಮಾಡಿದ್ದೀವಿ. ನಮ್ಗೆ ಯಾರ್ಯಾರ ವಿರುದ್ಧ ಏನೇನು ಎವಿಡೆನ್ಸ್ ಸಿಕ್ಕಿದೆ ನಾವು ಎವಿಡೆನ್ಸ್ ಡಿಸ್ಕ್ಲೋಸ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಕೆಲವು ಜನ ವಿರುದ್ಧ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರ ವಿರುದ್ಧ ಏನ್ ಎವಿಡೆನ್ಸ್ ಸಿಗುತ್ತೆ ಪಕ್ಕ ಅವ್ರ ವಿರುದ್ಧ ನಾವು ಆಕ್ಷನ್ ತಗೋತೀವಿ. ಅದು ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಎವಿಡೆನ್ಸ್ ಬೇಸ್ ನಾವು ಇನ್ವೆಸ್ಟಿಗೇಷನ್ ನೀಟಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಲಾಸ್ಟ್ 3 days ಅಲ್ಲಿ ಬಾಗಲಕೋಟೆಯಲ್ಲಿ ಈ ಇನ್ಸಿಡೆಂಟ್ ಆದ ನಂತರ, ಒರಿಜಿನಲ್ ಇನ್ಸಿಡೆಂಟ್ ಆದ ನಂತರ ಯಾವುದು ಘಟನೆ ಆಗಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ, AC ಮುಖಾಂತರ ನವನಗರ್ ಅಲ್ಲಿ 163 ಏನ್ ನಾವು 144 ಹಳೆ 144 CRPC ಆರ್ಡರ್ ಏನಿದೆ ಅದು ಲಿಫ್ಟ್ ಮಾಡಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ತಕ್ಷಣಕ್ಕೆ ಆಲ್ಮೋಸ್ಟ್ ಜಾರಿ ಆಗದಂತ 163 ನವನಗರ್ ಏರಿಯಾ ಅಲ್ಲಿ ಇಲ್ಲ. ಆದ್ರೆ ಬಾಗಲಕೋಟೆ ಟೌನ್ ಲಿಮಿಟ್ ಅಲ್ಲಿ ನಾವು ಇನ್ನೂ 5 ದಿವಸ 163 ಆರ್ಡರ್ 144 CRPC ಆರ್ಡರ್ ಕಂಟಿನ್ಯೂ ಮಾಡ್ತಾ ಇದೀವಿ. 28ನೇ ತಾರೀಕು ತನಕ ಬಾಗಲಕೋಟೆ ಮತ್ತೆ ಸುತ್ತಮುತ್ತ 4 ಕಿಲೋಮೀಟರ್ ಅಲ್ಲಿ. ನಮ್ಗೆ ಕೆಲವು ಮಾಹಿತಿ ಆಧಾರ ಮೇಲೆ, ಮೀಡಿಯಾ ಮುಖಾಂತರ ಪ್ಲಸ್ ನಮ್ಮ ಮಾಹಿತಿ ಆಧಾರ ಮೇಲೆ ಕೆಲವು ಸಂಘಟನೆಯವರು 26ಗೆ ಪ್ರತಿಭಟನೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಟೌನ್, ಓಲ್ಡ್ ಟೌನ್ ಏರಿಯಾ ಅಲ್ಲಿ ಯಾವುದು ಪ್ರತಿಭಟನೆಗೆ ಅವಕಾಶ ಇಲ್ಲ. ಅಲ್ಲಿ 163 ಜಾರಿ ಇರುತ್ತೆ. ಯಾರು ಏನಾದ್ರು ವೈಲೇಷನ್ ಮಾಡಿದ್ರೆ 163 ಆರ್ಡರ್ದು ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಏನ್ ಕ್ರಮ ಜರುಗಿಸಬೇಕು ನಾವು ಜರುಗಿಸ್ತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಎನಿ ವೈಲೇಟರ್ ಆಫ್ 163 ಆರ್ಡರ್ ವಿಲ್ ಬಿ ಹ್ಯಾಂಡಲ್ ಆಸ್ ಪರ್ ಸ್ಟ್ರಿಕ್ಟ್ ಲಾ ಅಂಡ್ ಆರ್ಡರ್ ಪ್ರೊಸೀಜರ್. ಅದಕ್ಕೆ ನಾವು ಏನು ರಿಲ್ಯಾಕ್ಸೇಷನ್ ಏನ್ ರೆಸ್ಪಾನ್ಸ್ ಇದೆ ಏನ್ ತಗೋದಲ್ಲ, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಅದ್ರ ಜೊತೆಗೆ ನಾವು ನಮ್ಮ ಇಲಾಖೆ ಪರವಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಡ್ಮಿನಿಸ್ಟ್ರೇಷನ್ ನಾವೆಲ್ಲ ಜೊತೆಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅವರು ಹೇಳಿದ್ದಾರೆ 28ಗೆ ಎಕ್ಸಾಮ್ಸ್ ಇದೆ. ತುಂಬಾ ವ್ಯಾಪಾರಿ ಅವರಿಗೆ, ಅವರು ಇರೋ ಬೀದಿ ಬೇರಿ ವ್ಯಾಪಾರಿ ಇರ್ತಾರೆ ಓಲ್ಡ್ ಟೌನ್ ಅಲ್ಲಿ, ಅವರಿಗೆ ತುಂಬಾ ಅಫೆಕ್ಟ್ ಆಗ್ತಾ ಇದೆ, ಪಬ್ಲಿಕ್ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ಈಗಾಗಲೇ ತುಂಬಾ ಜನ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ವಾಪಸ್ ಬಂದಿದೆ ಬಾಗಲಕೋಟೆ ಟೌನ್ ಅಲ್ಲಿ. ಅವರು ಇದೇ ರೀತಿ ಮೇಂಟೈನ್ ಆಗ್ಬೇಕು. ಇನ್ ಮುಂದಿನ ದಿವಸ ಅಲ್ಲಿ ಬೇರೆ ಹಬ್ಬ, ಬೇರೆ ಲೈಫ್ ಸುವ್ಯವಸ್ಥೆ ಕಂಟಿನ್ಯೂ ಆಗ್ಬೇಕು. ಮತ್ತೆ ಎಕ್ಸಾಮ್ಸ್ ಕೂಡ ಚೆನ್ನಾಗಿ ನಡೆಸಬೇಕು. ಅದಕ್ಕೆ ನಾವು ಎಲ್ಲಾ ಸಂಘಟನೆಗೆ ನಾನು ಕೂಡ ನಮ್ಮ ಇಲಾಖೆಯವರು ಕೂಡ ಅಪೀಲ್ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಗೆ ಯಾವ ರೀತಿ ಅವರು ಕಾಪರೇಟ್ ಮಾಡ್ತಾ ಇದ್ದಾರೆ, ಇನ್ ಮುಂದಿನ ದಿವಸ ಅಲ್ಲಿ ಕೂಡ ಕಾಪರೇಟ್ ಮಾಡಬೇಕು. ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇರುತ್ತೆ, ಬಟ್ ಕಾನೂನು ಪ್ರಕಾರನೇ ನಾವು ಪ್ರತಿಭಟನೆ ಮಾಡಬೇಕು. ಎಲ್ಲಿ ಅವಕಾಶ ಇಲ್ಲ ಅಲ್ಲಿ ನಾವು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡಲ್ಲ. ಸೊ ಇದೇ ರೀತಿ ಸೋಷಿಯಲ್ ಮೀಡಿಯಾ ಅಲ್ಲಿ ಕೂಡ ಏನಾದ್ರು ಎಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಇದ್ರೆ, ಫೀಲ್ಡ್ ಅಲ್ಲಿ ಇದ್ರೆ ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ. ಈಗಾಗಲೇ ತಗೋತಾ ಇದೀವಿ, ಇನ್ ಮುಂದೆ ಕೂಡ ತಗೋತೀವಿ. ತಮಗೆ ಮೊನ್ನೆ ಅವತ್ತು 19ನೇ ತಾರೀಕಿನ ಶಿವಾಜಿ ಜಯಂತಿ ಇತ್ತಲ್ಲ, ಅವತ್ತ ರಾತ್ರಿ ಒಂದು ಅಹಿತಕರ ಘಟನೆ ಆಯ್ತು. ಮುಂದುವರಿದ ಭಾಗವಾಗಿ ನಾವು ಕೂಡ ಹಿಂದೂ ಬಾಂಧವರಲ್ಲಿ ಕೂಡ ಅವ್ರ ಜೊತೆಗೂ ಕೂಡ ಒಂದು ಸಭೆ ಕರೆದಿದ್ದೆವು. ಹಾಗೆ ಮುಸ್ಲಿಂ ಬಾಂಧವರ ಜೊತೆಗೂ 2 ಸಭೆ ಮಾಡಿದೆವು. ಆಮೇಲೆ ನಿನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಗದ್ದಿಗೌಡ ಸಾಹೇಬರು ಮತ್ತು ರಾಜ್ಯಸಭಾ ಸದಸ್ಯರಾದ ಬಾಂಡ್ಗೆ ಸಾಹೇಬರು, MLC ಸಾಹೇಬರಾದ PH ಪೂಜಾರಿ ಸಾಹೇಬರು ಮತ್ತು ಮಾಜಿ ಶಾಸಕರಾದ ಚಂದ್ರಗೌಡ ಸಾಹೇಬರು ಕೂಡ ಅವ್ರ ಒಳಗಡೆ ಇನ್ನೂ ಕೂಡ ಸಭೆ ಮಾಡಿದೆವು. ಅವರು ಮತ್ತು ನಮ್ಮ ಅಂಜುಮಾನ್ ಇತರ ನಮ್ಮ ಮುಸ್ಲಿಂ ಸಮಾಜದ ಮುಖಂಡರ ಜೊತೆ ಕೂಡ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ಸಭೆ ಮಾಡಿ ಎಲ್ಲರಲ್ಲಿ ಒಂದು ವಿನಂತಿ ನಾವು ಮಾಡಿದೆವು. ಯಾವುದೇ ಕಾರಣಕ್ಕೂ ಬಾಗಲಕೋಟೆಯಲ್ಲಿ ಶಾಂತಿ ಕದಡುವಂತ ವ್ಯವಸ್ಥೆಗಳು ಆಗಬಾರ್ದು. ಆ ಒಂದು ಘಟನೆ ಆದ ನಂತರ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕಲ್ಲ ಅದನ್ನೆಲ್ಲರೂ ಕೈಗೊಂಡಿದ್ದಾರೆ. ಯಾರ್ಯಾರ್ದು ಆರೋಪಿಗಳಿದ್ರಲ್ಲ ಆರೋಪಿಗಳನ್ನು ಸಾಕ್ಷಿ ಸಮೇತವಾಗಿ ಗುರುತಿಸಿ ಅವ್ರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಇದರಲ್ಲಿ ನಾವು ನಿಷ್ಪಕ್ಷಪಾತವಾಗಿ ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೋ ನಾವು ಸಮಾಜ ನೋಡ್ತಾ ಇಲ್ಲ, ಯಾವುದೋ ಸಮುದಾಯ ನೋಡ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರಲ್ಲ ಅವ್ರ ಮ್ಯಾಗ ಇದು ಕ್ರಮ ಜರುಗಿಸಿದೆವು. ಮತ್ತೆ ಮೊನ್ನೆ ಒಂದು 2 ದಿನದಿಂದ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾ ವರ್ತಕರ ಸಂಘದವರು ಬಂದಿದ್ರು. ಸರ್, ನಮ್ಗೆ ಈಗೆಲ್ಲ ನಮ್ಗೆ ಬಿಸಿನೆಸ್ ತೊಂದರೆ ಆಗತ್ತೆ, ಈ ತರ ತೊಂದರೆ ಇದು ಬಂದಾಗಿ ಈ ತರ ಶಾಂತಿ ಕಲಹ ಆದ್ರೆ ಇದು ಈ ತರ ಅಂತ ಮನವಿ ಮಾಡಿದ್ರು. ಅದನ್ನು ಕೂಡ ಎಲ್ಲಾ ಮುಖಂಡರಿಗೆ ಕೂಡ ತಿಳಿಸಿದೆವು. ಮತ್ತೆ ಮುಖ್ಯವಾಗಿ ಏನಿದೆಪ್ಪ ಅಂದ್ರೆ 28ರಿಂದ ನಮ್ದು PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. 3ನೇ ತಾರೀಕಿಂದ ಹೋಲಿ ಹಬ್ಬ ಇದೆ. ಒಂದು ನಮ್ಮ ಬಾಗಲಕೋಟೆ ಇದ್ರದ್ದು ಜಿಲ್ಲೆಯ ಒಂದು ಹೋಲಿ ಹಬ್ಬ ಬಹಳ ವಿಶೇಷವಾದ. ಅವತ್ತಿನ ದಿನ ಶಿವಾಜಿ ಮಹಾರಾಜರ ಜಯಂತಿ ದಿನ
ಏನೊಂದು ಘಟನೆ ಆಗಿದೆಲ್ಲ ಆ ಘಟನೆಯಲ್ಲಿ ಮತ್ತೆ ನಾ ಎಲ್ಲ ಸಾರ್ವಜನಿಕರಲ್ಲಿ ನಾ ಮನವಿ ಮಾಡ್ಕೊತೀನಿ. ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ನಾವು ಒಟ್ಟಾಗಿ ಅಣ್ಣ ತಮ್ಮರಾಗಿ ಇದ್ದು ಶಾಂತಿಯನ್ನು ಕಾಪಾಡಬೇಕಂತ ತಮ್ಮ ಮುಖಾಂತರ ಎಲ್ಲಾ ಸಾರ್ವಜನಿಕರಲ್ಲಿ ಎಲ್ಲಾ ಸಮುದಾಯದ ಬಂಧುಗಳಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ ತಮ್ಮ ಮುಖಾಂತರ. KN TV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.